ಹೇಳ್ತೀನಿ ಆರಿಫ್ ಅವರೇ, ಚಾರ್ಮಾಡಿ ಘಾಟ್ ಅಂತ ಬಂದ್ರೆ ಫಸ್ಟ್ ನೆನಪಾಗೋದೇ ನೀವು. ಆ ಚಾರ್ಮಾಡಿ ಘಾಟಲ್ಲಿ ಯಾರಾದ್ರೂ ಹೋಗ್ಬೇಕಾರೆ ಇಲ್ಲ ಆರಿಫ್ ಅವ್ರು ಇದಾರೆ, ಬಣಕಲ್ ಇದೆ, ನಮ್ಗೆ ಧೈರ್ಯ ಇದೆ, ನಮ್ಗೇನು ಆಗಲ್ಲ, ಏನಾದ್ರೂ ಅವ್ರು ರಕ್ಷಣೆ ಮಾಡಕ್ ಬರ್ತಾರೆ ಅಂತೇಳಿ ಹೇಗೆ ಅನ್ನಿಸ್ತು ನಿಮ್ಗೆ? ಅದು ಎಲ್ಲಿಂದ ಶುರುವಾಯ್ತು? ಸರ್, ನಾನು ಒಬ್ಬ ಲಾರಿ ಕಂಡಕ್ಟರ್ ಆಗಿದ್ದೆ. ಆಗ ಒಂದು ಮೃತದೇಹವನ್ನು ಚಾರ್ಮಾಡಿ ಘಾಟಿಯ ರಸ್ತೆಯಲ್ಲಿ ಬಿದ್ದಿತ್ತು. ಅವಾಗ ನಾನು ನೋಡಿದಾಗ ಬರೀ ಕೋಲಲ್ಲಿ ಆ ಕಡೆ ಈ ಕಡೆ ಮಾಡ್ತಾ ಇದ್ರು. ಅದನ್ನ ಮನುಷ್ಯನು ಏನು ಜೀವಂತವಾಗಿರ್ತಾನೆ ಅವಾಗ ಸತ್ಯ ನಂತರ ಅವನಿಗೊಂದು ಮರ್ಯಾದೆ ಬೆಲೆಯನ್ನು ಕೊಡಬೇಕು ಅಂತ ನನ್ನ ಮನಸ್ಸಲ್ಲಿ ಒಂದು ಬಂತು. ಆ ನಂತರ ನಾನು ಯಾವುದೇ ಮೃತದೇಹವನ್ನು, ಅನಾಥ ಮೃತದೇಹನಾಗಿರಲಿ ಯಾವುದೇ ಮೃತದೇಹದಲ್ಲಿ ಅವ್ರಿಗೆ ಒಂದು ಗೌರವವನ್ನು ನೀಡಿ ಅದನ್ನು ನಾನು ಅಂತ್ಯ ಸಂಸ್ಕಾರವನ್ನು ಮಾಡ್ತೀನಿ ಸರ್. ಆರಿಫ್ ಅವರೇ, ಚಾರ್ಮಾಡಿ ಘಾಟ್ ಅಂತ ಬಂದ್ರೆ ಫಸ್ಟ್ ನೆನಪಾಗೋದೇ ನೀವು. ಆ ಚಾರ್ಮಾಡಿ ಘಾಟಲ್ಲಿ ಯಾರಾದ್ರೂ ಹೋಗ್ಬೇಕಾರೆ ಇಲ್ಲ ಆರಿಫ್ ಅವ್ರು ಇದಾರೆ, ಬಣಕಲ್ ಇದೆ, ನಮ್ಗೆ ಧೈರ್ಯ ಇದೆ, ನಮ್ಗೇನು ಆಗಲ್ಲ, ಏನಾದ್ರೂ ಅವ್ರು ರಕ್ಷಣೆ ಮಾಡಕ್ ಬರ್ತಾರೆ ಅಂತೇಳಿ ಹೇಗೆ ಅನ್ನಿಸ್ತು ನಿಮ್ಗೆ? ಅದು ಎಲ್ಲಿಂದ ಶುರುವಾಯ್ತು? ಸರ್, ನಾನು ಒಬ್ಬ ಲಾರಿ ಕಂಡಕ್ಟರ್ ಆಗಿದ್ದೆ. ಆಗ ಒಂದು ಮೃತದೇಹವನ್ನು ಚಾರ್ಮಾಡಿ ಘಾಟಿಯ ರಸ್ತೆಯಲ್ಲಿ ಬಿದ್ದಿತ್ತು. ಅವಾಗ ನಾನು ನೋಡಿದಾಗ ಬರೀ ಕೋಲಲ್ಲಿ ಆ ಕಡೆ ಈ ಕಡೆ ಮಾಡ್ತಾ ಇದ್ರು. ಅದನ್ನ ಮನುಷ್ಯನು ಏನು ಜೀವಂತವಾಗಿರ್ತಾನೆ ಅವಾಗ ಸತ್ಯ ನಂತರ ಅವನಿಗೊಂದು ಮರ್ಯಾದೆ ಬೆಲೆಯನ್ನು ಕೊಡಬೇಕು ಅಂತ ನನ್ನ ಮನಸ್ಸಲ್ಲಿ ಒಂದು ಬಂತು. ಆ ನಂತರ ನಾನು ಯಾವುದೇ ಮೃತದೇಹವನ್ನು, ಅನಾಥ ಮೃತದೇಹನಾಗಿರಲಿ ಯಾವುದೇ ಮೃತದೇಹದಲ್ಲಿ ಅವ್ರಿಗೆ ಒಂದು ಗೌರವವನ್ನು ನೀಡಿ ಅದನ್ನು ನಾನು ಅಂತ್ಯ ಸಂಸ್ಕಾರವನ್ನು ಮಾಡ್ತೀನಿ ಸರ್.